ಅಷ್ಟೇ ಕರೆದೇನ್ ಬೇ. ಅವ್ರವರಿಗೆಲ್ಲ ಎದಕ್ಕಂತ ನಾ ಕರೀಲಿಲ್ಲ. ಏನು ಅನ್ಕೋಬೇಕು ಅವರು ಅಂತ ನಾನು ಮನೆಗೆ ಫೋನ್ ಹಚ್ಚಿ ಅವ್ರನ್ನೊಂದು ಮಾತು ಕರಿಬೇಕಿಲ್ಲ. ಏನು ಹೊಲ್ದಾಗ ಬರ್ತಾರ ಅಷ್ಟು ಊಟ ಮಾಡ್ತೀವಿ ಹೋಗ್ತಾರ ಅವ್ರ ಪಾಡಿಗೆ ಅವರು. ಹಿರಿಯರಿಗೆ ಮರ್ಯಾದೆ ಕೊಡ್ಬೇಕು ಮನ್ಯಾಗ. ಏನು ಕೊಡ್ರಿ ಅಮ್ಮರಿಗೆ ಫೋನ್ ಮಾಡಿ ನಾ ಹೇಳ್ತೀನಿ ಅಂತ ಅನ್ಬೇಕು ನೀನು. ಇದೆಲ್ಲ ಸೂಕ್ಷ್ಮ ಯಾವಾಗ ಕಲಿದ್ ನೀನು? ನೋಡು, ಮದುವೆಯಾಗಿ ಹೋಗಿಂದ ಒಂದು ಸಂಸಾರದಾಗ ಒಂದು ಹೆಣ್ಮಗಳದಾಳ ಅಂದಮೇಲೆ ಸಣ್ಣರಿಂದ ಹಿಡಿದು ದೊಡ್ಡವ್ರ ಮಟನೂ ಅಷ್ಟೇ ಮರ್ಯಾದೆ ಕೊಡಬೇಕು. ಅವ್ರವ್ರಿಗೆ ಆದಂಥ ಒಂದು ಸ್ಥಾನಮಾನ ಇರ್ತೈತಿ, ಅದಕ್ಕೆ ತಕ್ಕ ಗೌರವ ನಾವು ಕೊಡಬೇಕು. ಅಂದ್ರೆ ಅವರು ನಮ್ಗೆ ಅಷ್ಟೇ ಮರ್ಯಾದೆ ಕೊಡ್ತಾರ. ಏನು ಕರೆದ್ರೆ ಏನಾಗೋದೈತಿ? ಅದಕ್ಕೆ ನೀನು ನಾಳೆ ಮದುವೆಯಾಗಿ ಹೋಗಿಂದಾದ್ರು ಎಲ್ಲರನ್ನೂ ಒಳಕೋಬೇಕು. ಏನು ಎಲ್ಲರನ್ನೂ ಕರಿಬೇಕು, ಕಳಿಸ್ಬೇಕು, ನಾವು ಪ್ರೀತಿ ಅಭಿಮಾನದಿಂದ ಮಾತಾಡ್ಸ್ಬೇಕು. ಇದನ್ನು ತಿಳ್ಕೊ ನೀನು. ಏನು ಈಗ ಆಮೇಲೆ ಸಂಜೆಗೆ ಬರ್ತೇವಿ, ಬಂದಿಂದ ಆದಿತ್ಯ ರಾವ್ಗೆ ಫೋನ್ ಹಚ್ಕೊಡು, ಮಾತಾಡ್ತೇನೆ. ಏನು ಆತು ಹಚ್ಕೊಡ್ತೇನೆ ಬಾ ಅಂದಂಗವ. ನಾ ಬರೋದು ಬೇಡ ಈಗಲ್ ಪಾಪ ನೋಡಕ ಬೇಡ. ನೀ ಅದಕ್ಕೆ ಬರ್ತಿ? ನೀನು ದವಾಖಾನಿಗೇನು ಬರೋದು ಬೇಡ, ಮನೆಗೆ ಹೋಗಿನ ಬೇಕಾರೆ ಒಂದ್ಸಲ ಹೋಗಿ ನೋಡ್ಕೊಂಬರುವಂತ್ರಿ ಆತ. ನೀನು ಬೇಡ, ಲಕ್ಷ್ಮೀನೂ ಬೇಡ, ನಾನು ನಿಮ್ಮಪ್ಪ ಅಮ್ಮ ಅಷ್ಟ ಹೋಗಿ ಬರ್ತೇವೆ. ನಾನು ಬೇಡ ಯವ್ವ, ಇವತ್ತು ಶನಿವಾರ ಬಿ ಸಾಲಿ ಸುಟಿ ಐತಿ, ದೌಡ್ ಬಂದೇನಿ, ಕರ್ಕೊಂಡು ಹೋಗ್ದೆ ಬರ್ತೇನೆ. ಹಂಗ್ಯಾಕೆ ಮಾಡ್ತಿದ್ದೆ? ಎಲ್ಲ ಕಡೆ ಬರೀ ಬಿಟ್ಟ ಹೋಗ್ತಿಯಲ್ಲ ನನ್ನ. ಎಲ್ಲಾರು ಏನ್ ತಿಕ್ಕೋತಾರ ಗೊತ್ತನ? ಇವ್ರಿಗೆ ಇರೋದು ಒಬ್ಬಾಕಿ ಮಗಳ ಅಂತ ತಿಕ್ಕೋತಾರ. ಯಾಕಂದ್ರೆ ನೀ ನನ್ನ ಎಲ್ಲಿ ಕರ್ಕೊಂಡು ಹೋಗುದಿಲ್ಲ, ಬರೀ ಪಾರ್ವತಿ ಅಕ್ಕನ ಕರ್ಕೊಂಡು ಹೋಗ್ತಿ. ಒಡಗ್ ಗಡಿಗೆ ಬಾಯಿ ಆಗಿದ್ರೆ ಅದು ಒಡದ್ 30 ಬುಕಣಿ ಕಿತ್ ನೋಡೋದು. ಏನಾಯ್ತು? ಬಂದ್ ಏನ್ ಮಾಡ್ತಿ? ಮನೆಗೆ ಹೋಗಿ ನೀನು ಲಕ್ಷ್ಮಿ ಅದು ನೋಡ್ಕೊಂಡ್ ಬರುವಂತೀನಿ ಅಂತ ಹೇಳಿಲ್ಲ ನಾನು. ಸರಿ ಆತ್ ತಗೋ, ನಂಗೆ 20 ರೂಪಾಯಿ ಕೊಟ್ಟು ಹೋಗು. 20 ಬೇಕಾ? 50 ಬೇಕಾ? 20 ರೂಪಾಯಿ ಕೊಟ್ಟು ಹೋಗಿ. ನಾ ಕುರ್ಕುರಿ ತಗೋಬೇಕು ಬೇಡ, ಮತ್ತೆ ನಂಗೆ ಬೇಜಾರಾಗತ್ತೆ ಸಂಜಿತಾನ. ಏನಾರು ತಿನ್ಬೇಕು ನಾನು ಅಂಗಡಿಗೆ ಅದು ಹೋಗಿ. ಆತ್ ತಗೋ ಕೊಡ್ತಾನಿ. ಕುರ್ಕುರಿ ತಿಂದ ಸಂಜಿಗೆ ಒಂದು 4 ಬಾಂಡೆ ಅದಾವ ತಿಕ್ಕಿಟ್ಬಿಡುವ. ಏನು ಮತ್ತೆ ತಿಕ್ಲಿಕ್ಕೆ ನಾ ಬಂದು ತಿಕ್ಕೊಂಡು ಕುಂದಿರ್ಬೇಕು. ಅದಕ್ಕೆ 4 ಅದಾವ, ಅಷ್ಟು ಬಾಂಡೆ ತಿಕ್ಕಿಟ್ಬಿಡೆ. ಅರ್ಬಿ ನೋಡಿ ನಿಂಗೆ ಆದ್ರ ಬಗ್ಗೆ ಇಲ್ಲಿಕಂದ್ರೆ ನೀನು ಏನು ಮಾಡು, ಹಂಗೆ ಇಟ್ಟಿರು, ನಾ ಬಂದು ಹೋಗ್ಕೋತೇನೆ ನಾಳೆ. ಯವ್ವ, ನಾನು ನಂದು ಸ್ವಲ್ಪ ಅಸೈನ್ಮೆಂಟ್ ಐತಿ, ಮುಗುದಿಂದ ನಾನು ಒಗ್ದಾಕ್ತೇನೆ ಅರ್ಬಿ ಭಾಂಡೆ. ಏನು ನೀ ಆಕಿಗೇನು ಹೇಳ್ಬೇಡ. ಆಹಾ ಅಕ್ಕ, ಎಷ್ಟು ಒಳ್ಳೆ ಅಕ್ಕ ನೀನು. ಅಕ್ಕ ಯಾವ 20 ರೂಪಾಯಿ ಕೊಡ್ತೇನೆ ಅಂದಾಳಲ್ಲ, ನಾನು ಎರಡಲ್ಲ ಒಂದು ಕುರ್ಕುರೆ, ಒಂದು ಚಾಕ್ಲೇಟ್ ಡೈರಿ ಮಿಲ್ಕ್, ಆಮ್ಯಾಗ ಒಂದು 10 ರೂಪಾಯಿದು ಇಪಿ ನೂಡಲ್ಸ್ ತಂದು ಕೊಡ್ತೇನೆ. ನಂಗೆ ಮ್ಯಾಗಿ ಮಾಡ್ಕೊಡ್ತೀಯ ಅಕ್ಕ? ನಾನು ಮ್ಯಾಗಿ ತಿಂದು ಕುರ್ಕುರೆ ತಿಂದು ಆಮೇಲೆ ಬಾಯಿ ಕಾರ್ಕರಾಗಿರ್ತೈತಲ್ಲ, ಆಮೇಲೆ ಆರಾಮಾಗಿ ಚಾಕ್ಲೇಟ್ ತಿಂತೀನಿ, ಸ್ವಲ್ಪ ತನ ಟಿವಿ ನೋಡ್ತೀನಿ, ಆಮ್ಯಾಗ ನನ್ಗೆ ತರ್ಕುಟ ಆಟ ಆಡಕ್ಕೆ ಹೋಗ್ತೀನಿ. ಹೌದಿಲ್ಲ ಅಕ್ಕ? ಪ್ಲೀಸ್ ಅಕ್ಕ. ಬರೀ ಆಟ ಆಡೋದ ಮಾಡು, ಓದೋದು ಬರೆಯೋದು ಮಾಡಿಗಿಡಿ. ಮತ್ತೆ ಹಿಂದಗಡೆ ಅಲ್ಲೇ ಎಕ್ಸಾಮಿಗೆ ಓದ್ಕೊಳಕಂತ ಅವ್ರು ಬಿಟ್ರೆ ನೀ ಬರೀ ಹರಿಗಾಡೋದಾಗತ್ತ ನಿಂದು. ಏನ ನೀನು ಮಾಡ್ತಾನೆ? ಸಾಲಿಗೆ ಬರ್ತಾನೆ ತಡಿ. ಈಕಿನ ಮಾತ್ರ ಸಾಲಿಯಿಂದ ಮನೆಗೆ ಬಿಡಾಕು ಬಿಡ್ರಿ ಮೇಡಮ್. ಸಂಜೆ ಮಠ ಅಲ್ಲೇ ಸಾಲಾಗ ಇಟ್ಕೋರಿಕಿನ. ಏನಿಕ್ಕಿನ ನೋಡ್ರಿಕಿನ ಬರೇ ಮನೆಗೆ ಬಂದು ಹರಿಗಾಡ್ತಾಳ್ರಿ, ಈಕಿ ಓದುದಿಲ್ಲ ಅಂತ ಹೇಳಿ ಬರ್ತಾನೆ ತಡಿ. ನಾ ಆಡದ್ ಬರ್ತೇನೆ ಸೋಮಾರ. ಯಾಕ ಹಂಗ್ ಮಾಡ್ತಿ? ತಗೋ ಓದ್ತೇನೆ. ಅವ ಹೋಗ್ಲಿ ಬಿಡವ, ಪಾಪ ಆಟ ಆಡಕ್ ಹೋಗ್ಲಿ. ಯಾಕಂಗ್ ಮಾಡ್ತೀವಿ? ಆಟ ಆಡ್ಲಿ ಬಿಡುವ. ಏನಿದು ನಮ್ಮಕ್ಕ ಇಷ್ಟು ಒಳ್ಳೆ ಕಾಬಿಟ್ಟಾಳೆ ಇವತ್ತು. ಹಂಗಾರ ಬರ್ತೇನೆ ನಾನು. ಅತ್ತಿಯರ ಬರ್ರಿ, ಅಲ್ಲಿ ಹೊರಗೆ ನಿಂತಾರ ಅವ್ರ ಬಾಗ್ಲಕ್ಕ ಚೀಲ ತಗೊಂಡೆ ನಾವು ಹೋಗುಂ ಬರ್ರಿ, ಬಸ್ ಬರು ಹೊತ್ತಾತ. ಯಾರು ಬರ್ತಾರಂತ ಮತ್ತ ಬರು ಹೊತ್ತಾತಂತಿಯಲ್ಲ? ಯಾರು ಬರಕತ್ರು? ಹೋಗ ಇವತ್ತಾಗ ಏನು ನಿಮ್ಮ ಅಣ್ಣಗೆ ಫೋನ್ ಹಚ್ಚಿದೇನ? ಬಾ ಹಿಂಗೆ ಹೋಗುನ್ ಅಂತೇಳಿ. ಅವ್ರಿಗೆ ಎದಕ್ಕೆ ಬೇಕಂತೇನೆ ನಾನು ಅತ್ತಾಗ. ನನ್ನ ಮಗಳು ನಾ ನೋಡಕ್ಕೆ ಹೋಗಕ್ಕ ನೀ ಎದಕ್ಕೆ ನಿಮ್ಮ ಅಣ್ಣ ಅತ್ತಿಯಮ್ಮಗೆ ಫೋನ್ ಮಾಡಿದಿ? ಅವು ತಿರಾರ್ಗೇಡಿದ್ದಂಗೆ ಅದಾವು. ಅವಕ್ಕೆ ಮೊದಲೇ ಏನಾರ ಒಂದು ಕೊಂಕ್ ಮಾತಾಡ್ತಾಳಕ್ಕೆ ನಿಮ್ಮ ಅತ್ತಿಯಮ್ಮ. ಮುರ್ಸುಂಡಿದ್ದಂಗೆ ಐತದ. ಅದನ್ನ ಎದಕ್ಕೆ ಬರಕ್ಕೆ ಹೇಳಿದಿ? ಅಯ್ಯೋ ದೇವ್ರೆ, ಅವ್ರಿಗೆಲ್ಲ ನಾ ಹೇಳಿದ್ದೇನೆ ನೋಡು. ಯವ್ವ ನಾವಲ್ವ ಯಮ್ಮ, ಏನು ತಲೆ ಕೆಡಿಸ್ತೀವಿ? ನನಗೆ ಬರೋ ಸಿಟ್ಟಿಗೆ ನಿನ್ನ ತಲೆನ ಏನು ಮಾಡ್ಲಂತ ನಾನು. ಯವ್ವ, ನನ್ನ ಮೊಮ್ಮಗಳು ಎಷ್ಟು ಜೀವ ಐತವ ನನ್ನ ಮ್ಯಾಗ. ನೀವು ಹೋಗಿ ಬರೋಗ್ಬಿ ಅಂತತ್ ನನ್ನ ಮೊಮ್ಮಗಳು. ಆತೋರ್ವ ಬರ್ಲೆ. ನಿಮ್ಮ ಅಣ್ಣಗೇನ ಆಮೇಲೆ ಬಂದ್ರೆ ಬರೋಲ್ಲಕ್ಕ. ನಡಿ ನನ್ನ ಮಗ ಹೊರಗೆ ನಿಂತಾನ, ಬಸ್ ಬರೋ ಹೊತ್ತಾತ್. ನಡ್ರಿ ಯವ್ವ, ಬರೀ ಮಾತಾ ಹಾಕವ ನೀವು. ನಂದು 20 ರೂಪಾಯಿ. ನನ್ನ ಕಡೆ ಇದ್ದು ನಾ ಕೊಡ್ತೀನಿ ಆಯ್ತಾ? ಅಯ್ಯಯ್ಯೋ ಅಕ್ಕ, ಹಂಗಾರ ಅವನ ಕಡೆ 20 ಇಸ್ಕೊಂತೇನೆ ತಡಿಯ. ಆಕಿ ಕಡೆ 20, ನಿನ್ ಕಡೆ 20, ಟೋಟಲ್ 40. ನನ್ನ ಕಡೆ ಹಳೇದೊಂದು 10 ಐತಿ, ಟೋಟಲ್ 50. ಇವತ್ತಿಬ್ರು ಫುಲ್ ಪಾರ್ಟಿ ಮಾಡ್ಬಿಡ್ನಕ್ಕ. 2 ಮ್ಯಾಗಿ ತೊಂಬರ್ತೇನಕ್ಕ. ಏನಕ್ಕ? 2 ಕುರ್ಕುರಿ ತೊಂಬರ್ತೇನಕ್ಕ, 2 ಚಾಕ್ಲೇಟ್ ತೊಂಬರ್ತೇನಕ್ಕ. ಆಮೇಲೆ ಮತ್ತೇನು ತರ್ಲಕ್ಕ? ಅಯ್ಯೋ ಬೇಡಕ್ಕ. ಅಕ್ಕಾರ ಅಕ್ಕಂಗಾರ ಒಂದು ಸಣ್ಣ ಮಿರಿಂಡ ಬಾಟ್ಲಿ ತೊಂಬರ್ಲಕ್ಕ. ಅಕ್ಕ ಏನು ತರ್ಲೇಳಕ್ಕ? 50 ರೂಪಾಯಿದ ಫುಲ್ ಪಾರ್ಟಿ ಮಾಡ್ಬಿಡು ನೀವತ್ತು. 50 ರೂಪಾಯಿ? 50 ರೂಪಾಯಿ ಎದಕ್ಕೆ ಸಾಲ್ತತಿ? ನಾನು ನಿಂಗೆ 100 ರೂಪಾಯಿ ಕೊಡ್ತೇನೆ. ಹಿಂಗೆ ಮಾಡ, 1 ಲೀಟ್ರದ ಮಿರಿಂಡಾ ಬಾಟ್ಲಿ ತಗೋ, ಚಲೋದು. ಏನು 100 ರೂಪಾಯ? ನಿಮ್ಮ ಕಡೆ ಅಷ್ಟು ರೊಕ್ಕ ಆಯ್ತಾ? ಅಯ್ಯೋ, ಬಸ್ಸಿಗೆ ಕೊಟ್ಟಿದ್ದೆ, ಖರ್ಚಿಗೆ ಕೊಟ್ಟಿದ್ದೆ ಎಲ್ಲ ಇಟ್ಕೊಂಡೇನೆ. ಅದು ಬಿಡಿ ಈಗ ನೀನು ತಗೋ. ಆಮೇಲೆ 2 ಇಪ್ಪಿ ನೂಡಲ್ಸ್ ತಗೋ, ಚಲೋ. 3 ತೊಂಬ, 2 ಬೇಡ, 3 ತೊಂಬ. ಆಮೇಲೆ ಚಿಪ್ಸ್ ನಿಂಗೆ ಅಷ್ಟೇ ತಗೋ, ನಂಗೇನು ಬೇಡ. ಜ್ಯೂಸು ಮ್ಯಾಗಿ ಅಷ್ಟೇ ಸಾಕು. ಸರಿ ಅಕ್ಕ, ತೊಂಬರ್ತೇನೆ, ಕೊಡ್ರಕ್ಕ. ಆಮೇಲೆ ಒಂದು ಚಲೋದು ಒಂದು 20 ರೂಪಾಯ್ದು 30 ರೂಪಾಯ್ದು ಏನ ನೋಡೋದು, ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೋ. ಹಾಂ ಸರಿ ಅಕ್ಕ. ಬೇಡ ಬೇಡ ಬೇಡ, 10 ರೂಪಾಯಿ 1 ರೂಪಾಯಿ, ಒಂದು
3 ತಗೋ. ಹ್ಞೂ ಸರಿ ಆತ, ಕೊಡು ರೊಕ್ಕ. ಲಕ್ಷ್ಮಿ ಕೊಡ್ತೀನಿ ಅಂದಂಗ ನಿನ್ನ ಹತ್ರ ಏನೋ ಒಂದು ಹೇಳ್ತೀನಿ, ನೀನು ಯಾರಿಗೂ ಹೇಳ್ಬಾರ್ದು. ಏನು? ಅದು 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 ನಿಮ್ಮ ಮಾಮ ಅದನಲ್ಲ, ಮಾವ. ಮಾವನ? ಯಾರು? ನಮಗೆ? ಓ ಗೊತ್ತಾತ. ಮಾಮ ಮೊನ್ನೆ ಬಂದಿದ್ನಲ್ಲ ಊರಿಂತ್ರ, ಅವನ? ಏನು ಮಾಡಿದ? ಥೋ ಅವನಲ್ಲ. ಮತ್ತೆ ಯಾರು? ಅರವಿಂದ್ ಮಾಮ. ಗೊತ್ತಾಯ್ತು, ಹೇಳವ. ಅದು ಅವರಿಗೆ ಫೋನ್ ಮಾಡ್ತೀನಿ, ಬರ್ತಾರೆ ಇಲ್ಲಿಗೆ. ಏನು ಹಾಗೆ ಮಾತಾಡ್ಕೊಂತ ಕುಂದಿರ್ಬೋದು ಸಂಜೆ ಮಟ್ಟ. ಅವು ಬರೋದು 5-6 ಗಂಟೆ ಆಕತ್ತೆ ಅಂತ ಹೇಳೋದಲ್ಲ, ಮಾತಾಡ್ಕೊಂತ ಕುಂದಿರ್ಬೋದು, ಟಿ ವಿ ನೋಡ್ಬೋದು. ಹಾಗೆ ಜಸ್ಟ್ ಅವ್ರು ಮನೆಗೆ ಬಂದು ಹೋಗ್ತಾರಂತೆ, ಫೋನ್ ಮಾಡಿ ಕರೀಲ. ಎಲ್ಲ ಕಳ್ಳಿ, ಅದಕ್ಕೆ ಆಡಕ್ಕೆ ಹೋಗ್ಲಿ ಲಕ್ಷ್ಮಿ, ಆಡಕ್ಕೆ ಹೋಗ್ಲಿ ಲಕ್ಷ್ಮಿ ಅನ್ನತ್ತಿದ್ದಲ್ಲ. ಹಂಗಲ್ಲ ಲಕ್ಷ್ಮಿ, ಅದು ಪಾಪ ಅವರು ನನಗೆ ಬೆಟ್ಟಾಗಕ ಅಲ್ಲೇ ಇಲ್ಲೇ ಕರಿತಿದ್ರೆ ನಾನು ಹೋಗೇ ಇಲ್ಲ. ಅವಂತರೂ ಈಗ ಸದ್ಯಕ್ಕೆ ಏನು ಬೇಡ, ಕಾಲೇಜ್ ಮನೆಯಾಗಿದ್ದೆ ಮುಗಿಸು ಅಂತ ಅನ್ನೋದಕ್ಕೆ ಜಾಸ್ತಿ ಕಾಲೇಜ್ಗೂ ಹೋಗಿಲ್ಲ. ಮತ್ತೇನು ಮಾಡೋದು, ಹೊರಗೂ ಬೆಟ್ಟಾಗಕ್ಕೆ ಆಗಂಗೆ ಇಲ್ಲಲ್ಲ. ಅದಕ್ಕೆ ಇಲ್ಲೇ ಮನೆಗೆ ಕರೆದ್ರೆ ಯಾರ್ದು ಟೆನ್ಷನ್ ಇರಲ್ಲ, ಮನೆಗೆ ಬಂದು ಹೋಗ್ತಾರಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲ. ನೀವು ಅಂದರೆ ನಾನು ಫೋನ್ ಮಾಡಿ ಕರಿತೀನಿ, ಅವು ಅಪ್ಪನ ಮುಂದೆ ಹೇಳಬಾರ್ದು ಅಷ್ಟೆ. ಅವ್ರು ಬಂದು ಒಂದು 2 ತಾಸು ಕುಂತಿದ್ದು ಹೋಗ್ಬಿಡ್ತಾರೆ ವಾಪಸ್. ಆಯ್ತಾಯ್ತು, ನಾನೇನು ಹೇಳಂಗಿಲ್ಲ ತಗೋ. ಆದ್ರೆ ನಾ ಎಲ್ಲೂ ಆಟಾಡಕ್ಕೆ ಹೋಗಂಗಿಲ್ಲ ಏನು? ಯವ್ವ ತಾಯಿ, ಎಲ್ಲೂ ಹೋಗ್ಬೇಡ, ನೀ ಹೇಳ್ತಿ ಅಂತ ಹೋಗಂದಿದ್ದಷ್ಟೇ. ಅದನ್ನ ಬಿಟ್ರೆ ನೀನಿದ್ರೆ ನಮಗೇನು ಪ್ರಾಬ್ಲಮ್? ಅದಕ್ಕೆ ಇರು, ಯಾರು ಬೇಡ ಅಂದ್ರೆ ಆರಾಮಿರು. ಮಾಮನೂ ಅಲ್ಲಿಂದ ಬರ್ತಾ ಏನಾರು ತೊಗೊಂಬಂದ್ರೆ ತಿನ್ನುವಂತೆ ಆತ. ಸರಿ, ಹಂಗೆ ನಾನೇ ಫೋನ್ ಮಾಡ್ತೀನಿ. ಬೇಡ ಬೇಡ, ನಾನು ಆಲ್ರೆಡಿ ಫೋನ್ ಮಾಡೀನಿ. ಅಬ್ಬಾ ಬಾಬಾ, ಎಷ್ಟು ಜೋರದ್ಯಾಕ ನೀನು? ಆಗ್ಲಿ ಫೋನ್ ಮಾಡಬಿಟ್ಟಿ? ಯವ್ವ ನಾವಲ್ವಾ ಹಂಗ ನೋಡಿ, ಲವ್ ಮಾಡೋರಿಗೆ ಹೆಂಗ್ ಬೇಕಾದ್ರೂ ಆಟ ಆಡ್ತಾರೆ ನೋಡು. ನಾನು ನಮ್ಮ ಅಕ್ಕಗೆ ಏನು ಗೊತ್ತಾಯಿಲ್ಲ ಅಂತ ಮಾಡಿದ್ದೆ. ಅಬ್ಬಾ ಅಬ್ಬಾ ಬಾಗ್ಲೇ ಬಾರಿ ಫಾಸ್ಟ್ ಅದಿ ಬಿಡಕ್ಕ ನೀನು, ನಿಜವಾಗ್ಲು ನಿಮ್ಮ ನಾನೇ ಏನೂ ಅಲ್ಲ. ಫೋನ್ ಮಾಡಿ ಅಲ್ಲ? ಓಹ್ ಪ್ರಿಯತಮಗೆ ಫೋನ್ ಮಾಡಿ ನಮ್ಮ ಅಪ್ಪ ನಮ್ಮ ಇರಂಗಿಲ್ಲ, ಇಷ್ಟೊತ್ತಿಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟಿದ್ದೆ ನಾನೇನಲ್ಲ. ನಾನು ಬೇಕು ಹೋಗ್ತೇನೆ ತಿಳ್ಕೊಂಡಿದ್ದೆ, ಏನು ನಾನು ಹೋಗ್ಲಿಲ್ಲ. ಪ್ರಿಯತಮ ಓ ಪ್ರಿಯತಮ ಮನೆಗೆ ನೀ ಬಾರೆಯ, ಮನೆಗೆ ನೀ ಬಾರೆಯ ಅಂತೇಳಿ ನೀ ನಮ್ಮ ಮನೆಗೆ ಬಾರೆಯ, ನಾವಿಬ್ಬರು ಮಾತಾಡುವ, ಮಾತಾಡಿ ನಮ್ಮಪ್ಪ ನಮ್ಮವ್ವಗ ಹೇಳದೆ ನೀವೋಡೆಯ, ಮನೆಯಿಂದ ನೀವೋಡೆಯ ಪ್ರಿಯತಮ. ವಾ 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 ಅಕ್ಕ ನೋಡು, ಅವ್ವ ಇಲ್ಲಂತೇಳಿ ಮತ್ತ ಮಾನ್ಗೇಡಿ ಮನ್ಯಾಗ ಬೆಟ್ಟಾಗ ಕರಿಯಾಕತ್ತೀನಿ. ಹಂಗಾಗಿದ್ರೆ ನಾನು ಯಾಕೆ ಕರೀತಿದ್ದೆ? ಸ್ವಾದ್ಗೇಡಿ ಅದು ಹೊರಗೆ ಬೆಟ್ಟಾಗಕ್ಕೆ ಆಗವಲ್ತಂತೇಳಿ ಇಲ್ಲಿ ಕರೆದಿದ್ದಷ್ಟೇ. ನನಗೆ ಹೊರಗೆ ಹೋಗಕ್ಕೆ ಕೆಟ್ಟು ಮುಜುಗರ ಆಕೈತಿ. ಏನು ಮಾಡ್ಬೇಕು ಪಾಪ, ಅವರು ಬೆಟ್ಟಾಗಕ್ಕೆ ಆಗವಲ್ತು ಅಂತೇಳಿ ಬೇಜಾರು ಮಾಡ್ಕೊಳತ್ತಿದ್ರಲ್ಲ. ಸೊ ಅದಕ್ಕೆ ನಾನು ಮನೆಗೆ ಬರ್ರಿ ಅಂತ ಕರೆದಿದ್ದಷ್ಟೇ. ಸೋದ್ಗೇಡಿ ಇದ್ದಂಗದಿ ನೋಡು. ಅದು ಹೋಗ್ಲಿ ಬಿಡು. ಇಲ್ಲೋಡು ಹಿಂಗೆ ಮಾತಾಡ್ಕೊಂಡು ನಿಂತ ಲೇಟ್ ಆಕೈತೆ. ಒಂದು ಸ್ವಲ್ಪ ಮನೆ ಎಲ್ಲ ನಮ್ಮವ್ವ ಅಡುಗೆ ಮಾಡಿ ತಿಪ್ಪಿ ಮಾಡ್ದಂಗೆ ಮಾಡ್ಯಾಳ. ನಾವು ಅಷ್ಟು ಕ್ಲೀನ್ ಮಾಡಿ ಕಸ ಹೊಡ್ಕೊಂತೋಕೇನಿ. ನೀ ಏನು ಮಾಡ ಬಡ ಒಂಚೂರು ಪಿನೆಲ್ಲ ಹಾಕಿ ಚೆಂದಾಗಿ ಮನೆಯೆಲ್ಲ ಘಮ ಅನ್ನೋಂಗೆ ಕಲ್ವರ್ಸ. ಏನು ನಾವು ಅಷ್ಟು ಬಾಂಡೆ ತಿಕ್ಕೊಂಡ್ಬಿಡ್ತೀನಿ. ಚಹಾ ಕುಡಿಯೋಕೆ ಒಂದು ವಾಟೆ ಇಲ್ಲ, ಎಲ್ಲ ಮುಸರಾಗದಾವ. ಅದಕ್ಕೆ ನಾವು ಅಷ್ಟು ಬಾಂಡೆ ತಿಕ್ಕೊಂಡ್ಬಿಡ್ತೀನಿ. ಆಮ್ಯಾಗ ಬಾಂಡೆ ಆಗಿಂದ ಅರಿವಿ ನೋಡ್ತೇನೆ, ಆದ್ರೆ ಒಗಿತೀನಿ, ಇಲ್ಲಾಂದ್ರೆ ನಾಳೆ ಒಗದಾಕ್ತೀನಿ. ಅದ್ರಾಗ ಬೇರೆ ಬಿಸಿಲಾಗ ಹಿಂದೆ ಹಿತ್ತಲಾಗ ಸ್ಕಿನ್ ಎಲ್ಲ ಟ್ಯಾನ್ ಆಕೈತೆ. ಅದಕ್ಕೆ ಏನು ಈಗ ಅದು ಬಿಡು, ಹೋಗ್ಲಿ ಕೆಲಸ ಮಾಡೋ ಪ್ಲೀಸ್. ಆಮೇಲೆ ನಾ ಬಂದು ನಿಂಗೆ ರೊಕ್ಕ ಕೊಡ್ತೀನಿ, ನಾ ಜಳಕಕ್ಕೆ ಹೋಗ್ತೀನಿ, ನೀ ಅಂಗಡಿಗೆ ಹೋಗುವಂತ. ಅಯ್ಯವ್ವ ಹಂಗಲ್ ತಗೋ, ಹೇಳಿದ್ದು ಅವಿಲ್ಲ, ಭಾಳತ್ ಕುಂದಿಸ್ಕೋಬೇಡ ಅಂತ ಅಷ್ಟೇ. ಹೋಗ್ಲಿ ಬಿಡ, ಈಗೇನು ಕಸ ಹೊಡೆದು ಕಲ್ವರ್ಸ್ಬೇಕನ? ಕಸ ನೀ ಹೊಡಿ, ನಾ ಕಲ್ವರ್ತೀನತ್ತ. ಇಲ್ಲ ಏನು ನಾನು ಹೆಂಗೆ ಕುಂದಿಸ್ಕೊಳ್ಳಲ್ಲ. ನೀನು ಕಸ ಹೊಡೆದು ಕಲ್ವರ್ಸು, ಬೇಗ ನಾ ಹೇಳಿದ್ದೆಲ್ಲ ತೊಗೊಂಬಂದ್ಬಿಡ ಏನು. ಸರಿ ಆತ. ಹೊರಗೆಲ್ಲರೂ ಬೆಟ್ಟಾಗಕ್ಕೆ ನನಗರ ಮಂದಿ ಮುಂದೆ ಅಸಹ್ಯ. ಏನು ಮಾಡೋದು, ಇಲ್ಲೇ ಮನೆಗೆ ಬರಕ್ಕೆ ಹೇಳಿದ್ದು ಒಳ್ಳೇದಾತ. ಡೀಸೆಂಟಾಗಿ ಮನೆಗೆ ಬರ್ತಾರ, ಮಾತಾಡ್ತಾರ, ಹೋಗ್ತಾರ, ಹೌದಿಲ್ಲ? ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನೋಡ ಮನುಷ್ಯರ ದುಡ್ಡು ಬಂದಾಗ ಸೊಕ್ಕು ಬರ್ತೈತಂತ, ಪ್ರೀತಿ ಬಂದಾಗ ಕಣ್ಣು ಕಾಣಲ್ಲಂತ. ಆದ್ರ ಈಗ ಆತ್ಮನೂ ಕಾಣ್ತಾ ಇಲ್ಲ, ಆತ್ಮನೂ ಮರ್ತು ಬಿಟ್ರು. ದೇವದಾಸ, ವಾಟ್ ಹ್ಯಾಪನ್? ಏನಾತು?
ಮತ್ತೇನ್ ಮೊದ್ಲು ದಿನಕ್ಕೆ 100 ಸಲ ದೇವದಾಸ ಅಂತ ಕರಿತಿದ್ದಿ, ಮಾತಾಡ್ತಿದ್ದಿ. ಈಗ ನೋಡಿ, ಈಗ ಹುಡುಗಿ ಸಿಕ್ಕಾಳ ಅವಾಗಿನೂ ಒಂಚೂರು ಬೇಕಿತ್ತು, ಒಂಚೂರು ಮಾತಾಡ್ತಿದ್ದಿ, ಡಿಸ್ಕಷನ್ ಮಾಡ್ತಿದ್ದಿ. ಅದ್ರಾಗ ಹ್ಞೂ ಅಂದ ಮೇಲೆ ಅಂತ ಮುಗಿದೋತ್, ನಂಗೆ ಕೂಟ್ ಮಾತೇ ಆಡಿಲ್ಲ. ಈ ರೀತಿ ಮಾಡಿದ್ರೆ ಯಾರಿರ್ತಾರೆ ಹೇಳಿ ನೋಡೋಣ. ಭಾಳ ಬೇಜಾರತ್ತ. ನೀನು ಒಂದ್ ಹುಡುಗಿ ಲವ್ ಮಾಡ, ಆಮೇಲೆ ಗೊತ್ತಾಗ್ತತಿ. ಅಲ್ಲೋ, ನಾನೇನು ಹೊರಗೆ ಎಲ್ಲರೂ ಇರ್ತೇನೆ, ನಿನ್ನೊಳಗೆ ಇರ್ತೀನಲ್ಲ. ನೀ ಲವ್ ಮಾಡಿಯಲ್ಲ ಈಗ, ಮತ್ತೆ ನಾ ಮಾಡ್ದಂಗ ಅಲ್ಲನ. ಅದು ಹೋಗ್ಲಿ ಬಿಡಪ್ಪ, ನೀ ಮಾಡಿದ್ ನೋಡಿ ನಾನು ಸುಸ್ತಾತೀನಿ. ನಾ ಎಲ್ಲಿ ಮಾಡಕ್ ಹೋಗ್ಲಿ, ಇನ್ನೊಂದು ಮನಸ್ಸು ಹುಡುಕಿ ಅದು ಹೋಗ್ಲಿ. ಏನು ಇಷ್ಟು ಮಸ್ತ್ ರೆಡಿ ಆಗತಿ. ಅಣ್ಣ ಇದ್ಯಾದಣ್ಣ ಪರ್ಫ್ಯೂಮು ಘಮ ಅಂತ ಐತಿ, ಕೆಳಗೆ ಹಾಲ್ವರೆಗೂ ಬರ್ತೈತಿ ಸ್ಮೆಲ್. ಅಣ್ಣ ನೀ ತಂದ್ಯಾ ಹೊಸದ? ಅಣ್ಣ ನಾನೊಂದ್ಸಲ ಎಲ್ಲರ ಹೊಂಟಾಗ ಕೊಳ್ಳೆ. ಹ್ಞೂ ತಗೋ, ಯಾರು ಬೇಡ ಅಂದ್ರ. ಸರಿ, ಹೆಂಗ್ ಕಾಣತೇನೆ ಹೇಳ ನಂಗೆ. ಸೂಪರ್ ಅಣ್ಣ, ಮಸ್ತ್ ಕಾಣತಿ. ಏನಣ್ಣ ಇವತ್ತು ಇಷ್ಟು ಚಂದ ರೆಡಿ ಆಗಿಲ್ಲ? ಆಫೀಸಿಗೆ ಯೂಶಲಿ ಹಿಂಗ್ ರೆಡಿ ಆಗಲ್ಲ ನೀನು. ಕರೆ ಹೇಳಿ ಎಲ್ಲೊಂಟಿ? ನನ್ನ ಕಾಲೇಜ್ ಫ್ರೆಂಡ್ ಒಬ್ರದ್ದು ಯಾರ್ದೋ ಬರ್ತಡೇ ಐತೆ, ಅಲ್ಲಿ ಹೊಂಟೀನಿ. ಬರ್ತಡೆ? ಕಾಲೇಜ್ ಫ್ರೆಂಡ್ದ. ಸುಳ್ಳು ಹೇಳ್ಬೇಡ, ಎಲ್ಲಿ ಹೊಂಟಿ ನಂಗಷ್ಟು ಹೇಳ. ಹೆಸರು ಹೇಳು, ನಾನು ಬರ್ತೀನಿ. ಇಲ್ಲ ಹೆಸರು ಹೇಳು. ಇಲ್ಲ ಹೋಗ್ಲಿ, ಫೋಟೋ ಹೊಡೆದು ನಂಗೆ ಸ್ಟೇಟಸ್ ಬಿಡ್ಬೇಕಾ ನೀನು? ನಾನು ನೋಡ್ತೇನಲ್ಲ. ಅಯ್ಯೋ, ಪೊಲೀಸರು ಹಿಂಗೆ ತನಿಖೆ ಮಾಡಂಗಿಲ್ಲ ತಗ. ದೊಡ್ಡ ಲಾಯರ್ ಗತೆ ಅಡ್ಡ ನಿಂತಾಳ. ಪಾರ್ವತಿ ಅವ್ರನ್ನ ಬೆಟ್ಟಾಗ ಕೊಂಟೇನೆ. ಅದೇ ಅನ್ಕೊಂಡೆ, ಕಳ್ಳನ ಮನ್ಸು ಸುಳ್ಳುದಂತೇಳಿ. ರೆಡಿ ಆಗೋಕ್ಕೂ ಇಷ್ಟು ನಾಟಕ, ಹೇಳಕ್ಕೂ ನಾಟಕ. ಹೋಗಿ ಬಾರಪ್ಪ. ಎಲ್ಲುಂಟ್ರಿ? ಎಲ್ಲೇ ಬತ್ತಿಲ್ಲ, ಬಂದ ಮೇಲೆ ಹೇಳ್ತೇನೆ. ಈಗ ಅದು ಬಿಡ, ಲೇಟ್ ಆತ. ನಾನು ಹುಡುಗಿ ಬೆಳಗ್ಗೆನ ಫೋನ್ ಮಾಡ್ಯಾಳ, ನಾ ಇಷ್ಟೊತ್ತಾದ್ರೂ ಇಲ್ಲೇ ಅದೀನಿ. ಬಾಯ್, ಸಿ ಯು. ತಡಿಯೋ ಅರವಿಂದ. ಅಲ್ಲ, ಮನಸ್ಸನ್ನ ಇಲ್ಲೇ ಬಿಟ್ಟು ಸೀದಾ ಹುಡುಗಿ ನೋಡಕ್ ಹೊಂಟಿಯಲ್ಲ, ಹೆಂಗಕ್ಕತ್ ಹೇಳದ? ಮನಸ್ಸು ಯಾವತ್ತಿದ್ರು ನಿನ್ನೊಳಗೆ ಇರ್ಬೇಕು. ಒಂದೇ ನಿಮಿಷ ಬಂದೆ. ನಮ್ಮಣ್ಣ ನೋಡು ಎಷ್ಟು ಪ್ರೀತಿ ಮಾಡ್ಬಿಟ್ಟು ಕೈಗೆ ಸಿಗ್ಲಂಗ್ ಹಾರಾಡಕತ್ತಾನ.